ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಟ್ರಾಫಿಕ್ ಸಮಸ್ಯೆ ಹೆಚ್ಚಳವಾಗಿದೆ. ಪೀಕ್ ಅವರ್ಸ್ನಲ್ಲಿ ಟ್ರಾಫಿಕ್ ಬಗ್ಗೆ ತಿಳಿಯಲು ಡ್ರೋನ್ನ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಬೆಂಗಳೂರು ಪೂರ್ವ ಸಂಚಾರಿ ಪೊಲೀಸರಿಂದ ಡ್ರೋನ್ನ ಬಳಕೆ ಮಾಡಿಕೊಂಡು ಟ್ರಾಫಿಕ್ ಹೇಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಲಾಗ್ತಾ ಇದೆ. ಬೆಂಗಳೂರಿನ ಪೂರ್ವ ವಿಭಾಗದ ವಿವಿಧ ಏರಿಯಾಗಳಲ್ಲಿ ಬೆಳಗ್ಗೆ ಸಂಜೆಯ ವೇಳೆಯಲ್ಲಿ ಡ್ರೋನ್ನ ಬಳಕೆ ಮಾಡಿಕೊಂಡು ಡ್ರೋನ್ ಮೂಲಕ ದೂರ ಇರುವ ಟ್ರಾಫಿಕ್ ಬಗ್ಗೆ ತಿಳಿಯೋಕೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಇದು ನೇರವಾಗಿ ಬೆಂಗಳೂರಿನಲ್ಲಿ ಇರುವಂತ ಹೆಚ್ಚಾಗ್ತಾ ಇರೋ ಟ್ರಾಫಿಕ್ ಬಗ್ಗೆ ನೇರವಾಗಿ ಸಂಚಾರಿ ಪೊಲೀಸರೇ ಒಂದು ಮಾಹಿತಿಯನ್ನು ಕಲೆ ಹಾಕಲಿಕ್ಕೆ ಮಾಡ್ತಾ ಇರೋ ಅಂತ ಒಂದು ಪ್ರಕ್ರಿಯೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಟ್ರಾಫಿಕ್ ಸಮಸ್ಯೆ ಹೇಗಿದೆ, ಹೇಗೆ ಹೆಚ್ಚಳ ಆಗ್ತಾ ಇದೆ, ಪೀಕ್ ಅವರ್ಸ್ನಲ್ಲಿ ಟ್ರಾಫಿಕ್ ಬಗ್ಗೆ ಸರಿಯಾದಂಥ ಮಾಹಿತಿ ತಿಳ್ಕೋಬೇಕು ಅನ್ನೋ ವಿಷಯಕ್ಕೆ ಸಂಬಂಧಪಟ್ಟಂತೆ ಡ್ರೋನ್ಗಳನ್ನು ಬಳಕೆ ಮಾಡಿ, ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರು ಪೂರ್ವ ಸಂಚಾರಿ ಪೊಲೀಸರಿಂದ ಡ್ರೋನ್ ಬಳಕೆ ಮಾಡಿ ಬೆಂಗಳೂರಿನ ವಿವಿಧ ಏರಿಯಾಗಳಲ್ಲಿ ಬೆಳಗ್ಗೆ ಮತ್ತು ಸಂಜೆ ವೇಳೆಯಲ್ಲಿ ಪೀಕ್ ಅವರ್ಸ್ ಅಂದರೆ ಕೆಲಸಕ್ಕೆ ಹೋಗೋ ಅಂಥವ್ರು, ಶಾಲೆಗೆ ಹೋಗೋ ಅಂಥ ಮಕ್ಕಳನ್ನ ಡ್ರಾಪ್ ಮಾಡಲಿಕ್ಕೆ ಹೋಗೋ ಅಂಥವ್ರು ಯಾರೆಲ್ಲ ಇರ್ತಾರೆ, ಆ ಒಂದು ಸಂದರ್ಭದಲ್ಲಿ ಹೇಗಿದೆ ಟ್ರಾಫಿಕ್ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಡ್ರೋನ್ನ ಬಳಕೆ ಮಾಡಿಕೊಂಡು ಡ್ರೋನ್ನಿಂದ ದೂರ ಇರುವಂಥ ಟ್ರಾಫಿಕ್ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕುವಂಥ ಪ್ರಕ್ರಿಯೆಯನ್ನು ಮಾಡಲಾಗ್ತಾ ಇದೆ. ಇನ್ನು ಡ್ರೋನ್ನ ಯಾಕೆ ಬಳಕೆ ಮಾಡ್ತಾರೆ ಅನ್ನೋದೇ ಆದರೆ ಪ್ರಶ್ನೆ. ಬೆಂಗಳೂರಿನಲ್ಲಿ ಟ್ರಾಫಿಕ್ ಸಮಸ್ಯೆ ಹೆಚ್ಚಾದ ಹಿನ್ನೆಲೆಯಲ್ಲಿ ಡ್ರೋನ್ನ ಬಳಕೆ ಮಾಡಿಕೊಂಡು ಯಾವ್ಯಾವ ಏರಿಯಾದಲ್ಲಿ ಯಾವಾಗ ಟ್ರಾಫಿಕ್ ಹೆಚ್ಚಾಗಿರುತ್ತೆ ಅಂತ ಬಹಳ ಸುಲಭವಾಗಿ ತಿಳಿದುಕೊಳ್ಬಹುದು. ಡ್ರೋನ್ ಬಳಕೆಯಿಂದ ಕಿಲೋಮೀಟರ್ದಲ್ಲಿ ದೂರ ಇರುವಂಥ ಟ್ರಾಫಿಕ್ ಬಗ್ಗೆ ಕೂಡ ಮಾಹಿತಿಯನ್ನು ಬಹಳ ಸಲೀಸಾಗಿ ಸುಲಭವಾಗಿ ತಿಳಿದುಕೊಳ್ಬಹುದು. ಡ್ರೋನ್ ಬಳಕೆಯಿಂದ ಹೆಚ್ಚು ಸಂಚಾರಿ ಪೊಲೀಸರನ್ನ ನಿಯೋಜನೆ ಮಾಡಬಹುದು. ಜಂಕ್ಷನ್ಗಳಲ್ಲಿ ಯಾವ್ಯಾವ ಸಮಯದಲ್ಲಿ ಎಷ್ಟು ಟ್ರಾಫಿಕ್ ಇದೆ ಅನ್ನೋದನ್ನು ಕೂಡ ಅರ್ಥಕೊಳ್ಬಹುದು. ಡ್ರೋನ್ ಬಳಕೆ ಮಾಡಿಕೊಂಡು ಬೆಳಗ್ಗೆ ಮತ್ತು ಸಂಜೆ ಪೀಕ್ ಅವರ್ಸ್ನಲ್ಲಿ ಯಾವೆಲ್ಲ ಜಂಕ್ಷನ್ಗಳಲ್ಲಿ ಟ್ರಾಫಿಕ್ ಇದೆ, ನಾವು ಅಲ್ಲಿ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನು ಖಂಡಿತವಾಗ್ಲೂ ಕಲೆ ಹಾಕಬಹುದು ಮಾಹಿತಿಯನ್ನು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.